today's program and principal of our school, Mrs. Prabhavati ma'am. Good morning, everyone. Higher class boys. Good morning. ವೇದಿಕೆ ಮೇಲಿರುವ ಪ್ರಖ್ಯಾತ ವೈದ್ಯರಾದ ವಿನಯ್ ಸರ್ ಅವರೇ, ಹರೀಶ್ ಬಾಬು ಸರ್ ಅವರೇ, ಪ್ರಕಾಶ್ ಸರ್ ಹಾಗೂ ಗಾಯತ್ರಿ ಮೇಡಮ್ ಹಾಗೂ ಮಾಲಾ ಮೇಡಮ್, ನನ್ನ ಮುದ್ದಿನ ಮಕ್ಕಳೇ ಹಾಗೂ ನನ್ನ ಪ್ರೀತಿಯ ಶಿಕ್ಷಕ ಬಂಧುಗಳೇ ಹಾಗೂ ಪೋಷಕರು, ಎಲ್ಲರಿಗೂ ಸರ್ವರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನನ್ನ ಮುದ್ದು ಮಕ್ಕಳೇ ಹೇಳಿದರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಹಲವಾರು ಸ್ವಾತಂತ್ರ್ಯ ವೀರರು ಈ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ನಾವು ಅವ್ರ ಹೆಸರನ್ನ ಹೇಳ್ತಾ ಹೋಗ್ತೀವಿ, ಎಂಡ್ಲೆಸ್ ನ್ಯೂಸ್. ಎಷ್ಟು ಬಲಿದಾನವನ್ನು ಮಾಡಿದ್ದಾರೆ, ತ್ಯಾಗವನ್ನು ಮಾಡಿದ್ದಾರೆ ಅಂದರೆ ಆ ಒಂದು ತ್ಯಾಗದ ಒಂದು ಫಲವಾಗಿ ನಾವಿವತ್ತು ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರವಾಗಿ ಇದ್ದೀವಿ, ಬದುಕ್ತಾ ಇದ್ದೀವಿ. ಅವ್ರ ಹೆಸರು ಹೇಳಿದ್ರೆ ಅಷ್ಟೇ ಸಾಕ ಅಂತ ಒಂದು ಆಲೋಚನೆ ಮಾಡಿದರೆ, ಮಕ್ಕಳೇ ಅವರ ಹೆಸರು ಹೇಳಿದ್ರೆ ಅಷ್ಟೇ ಸಾಕ. ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀವಿ. ಮಹಾತ್ಮ ಗಾಂಧೀಜಿಯ ತ್ಯಾಗವನ್ನು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಸಂಘಟನಾ ಶಕ್ತಿಯನ್ನು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಧೈರ್ಯವನ್ನು, ಸಂಗೊಳ್ಳಿ ರಾಯಣ್ಣನ ಸ್ವಾಮಿ ನಿಷ್ಠೆಯನ್ನು, ಭಗತ್ ಸಿಂಗರ ದೇಶ ಪ್ರೇಮವನ್ನು, ಕಿತ್ತೂರು ಚೆನ್ನಮ್ಮನ ಸ್ವಾಭಿಮಾನವನ್ನು ನಾವೆಲ್ಲರೂ ಬೆಳೆಸ್ಕೊಂಡ್ರೆ, ನಮ್ಮಲ್ಲಿ ಉಳಿಸ್ಕೊಂಡು ಅದನ್ನು ಬೆಳೆಸ್ಕೊಂಡ್ರೆ ನಿಸ್ಸಂಶಯವಾಗಿ ಗಾಂಧಿ ಅವರೆಲ್ಲರೂ ಏನು ಕಂಡಿದ್ದಾರಲ್ಲ, ಆ ಒಂದು ಅಭಿವೃದ್ಧಿಯ ಭಾರತದ ಒಂದು ಪಥದಲ್ಲಿ ನಾವೆಲ್ಲರೂ ಸಾಗಲಿಕ್ಕೆ ಸಾಧ್ಯ. ನಮ್ಮ ಭಾರತವನ್ನು ವಿಶ್ವಗುರುವಾಗಿ ಮುಂದಿನ ದಿನಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆ ದಾರಿಯಲ್ಲಿ ನಡೀತಾ ಇದೆ, ಗುರುವಾಗುವಂಥ ಒಂದು ದಾರಿಯಲ್ಲಿ ಭಾರತ ನಡೀತಾ ಇದೆ. ಇವರೆಲ್ಲರ ಒಂದು ಗುಣಗಳನ್ನು, ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡ್ರೆ ಮಾತ್ರ ಆ ಒಂದು ಕನಸು ನನಸಾಗತ್ತೆ. ಸೊ ಅಭಿವೃದ್ಧಿ, ಈಗ ಭಾರತ ತುಂಬ ಅಭಿವೃದ್ಧಿಯ ಒಂದು ಉಚ್ಚ ಸ್ಥಾನದಲ್ಲಿ ನಡೀತಾ ಇದೆ. ಅಗ್ರ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿದರೆ, ಈಗ ಏನು ಈ ಗುಣಗಳನ್ನು ಏನು ನಮ್ಮ ಹಿರಿಯರು ಅಥವಾ ನಮ್ಮ ದೇಶ ನಾಯಕರು ಏನು ಮೈಗೂಡಿಸ್ಕೊಂಡಿದ್ರಲ್ಲ, ಆ ಗುಣಗಳನ್ನು ಬಿತ್ತೋದು ಯಾರು? ನಮ್ಮ ಟೀಚರ್ಸು, ನಮ್ಮ ಪೋಷಕರು. ಇಂಥ ಗುಣಗಳನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಿ ಅವರಲ್ಲಿ ಆ ಮೈಗೂಡಿಸ್ಕೊಳ್ಳುವಂಥ ಒಂದು ಉದಾಹರಣೆಗಳನ್ನು, ಕಥೆಗಳನ್ನು ಹೇಳ್ತಾ ಹೋದರೆ ನಾವು ಗಾಂಧೀಜಿ ಆಗೋಕ್ಕಾಗಲ್ಲ, ನಾವು ವಲ್ಲಭಭಾಯಿ ಆಗಲಿಕ್ಕಾಗಲ್ಲ, ಝಾನ್ಸಿ ರಾಣಿ ಆಗಲಿಕ್ಕಾಗಲ್ಲ. ಆದರೆ ಅವರಲ್ಲಿದ್ದಂಥ ಉತ್ತಮ ಗುಣಗಳನ್ನು ನಮ್ಮ ಮಕ್ಕಳಲ್ಲಿ ಮೈಗೂಡಿಸ್ಕೋಬೇಕು ಅಂದರೆ ಅದನ್ನು ಹೇಳಿ ಬೆಳೆಸಿ ಒಂದು ಮಕ್ಕಳನ್ನು, ಪ್ರತಿಯೊಬ್ಬ ಮಗುವಿನಲ್ಲ ಒಂದು ರಾಷ್ಟ್ರ ನಾಯಕನನ್ನು ಬಿತ್ತುವಂಥ, ಬೆಳೆಸುವಂಥ ಜವಾಬ್ದಾರಿ ನಮ್ಮದೆಲ್ಲಾಗಿದೆ. ಹಾಗೆ ಮಕ್ಕಳು ಸಹ, ನಾವು ಮೊದಲೆಲ್ಲ ಸಣ್ಣವರಿದ್ದಾಗ ನಿಮ್ಮ ಟೀಚರ್ಸ್ ಏನಿದ್ದಾರೆ ಅಥವಾ ವೇದಿಕೆ ಮೇಲಿರುವ ಗಣ್ಯರು ಏನಿದ್ದಾರೆ ಅಥವಾ ನಿಮ್ಮ ಹಿಂದೆ ಇರುವಂಥ ಪೋಷಕರು ಏನಿದ್ದಾರೆ, ನಾವೆಲ್ಲರೂ ಚಿಕ್ಕವರಿದ್ದಾಗ ಏನು ಮಾಡ್ತಾ ಇದ್ವಿ ಅಂದರೆ, ನಮ್ಮ ಪೋಷಕರು ಏನು ಹೇಳ್ತಾ ಇದ್ರು, ನಮ್ಮ ಟೀಚರ್ಸ್ ಏನು ಹೇಳ್ತಾ ಇದ್ರು ಅದನ್ನು ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ತಾ ಇದ್ವಿ. ಗೊತ್ತಿತ್ತು ನಮಗೆ, ನಾವು ನಮ್ಮ ತಂದೆ ತಾಯಿ ನಮ್ಮ ಒಳಿತು ಕೆಡುತನ ಎಲ್ಲದೂ ಜೊತೆಗಿರ್ತಾರೆ. ಅವ್ರು ಹೇಳೋದೆಲ್ಲ ನಮ್ಮ ಒಳ್ಳೆಯದಕ್ಕೆ, ನಮ್ಮ ಒಳ್ಳೆಯದನ್ನೇ ಬಯಸ್ತಾರೆ. ನಮ್ಮ ಟೀಚರ್ಸು ಸಹ ಒಳ್ಳೆಯದನ್ನೇ ಹೇಳ್ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದ್ದಿದ್ದರಿಂದ ಅವ್ರು ಹೇಳಿದ್ದನ್ನು ಫಾಲೋ ಮಾಡ್ತಾ ಇದ್ವಿ. ಈಗ ನೀವೇನು ಮಾಡ್ತೀರಾ ಅಂದರೆ, ಎಲ್ಲದಕ್ಕೂ ಪ್ರಶ್ನೆ. ಅಮ್ಮ ಇದನ್ನು ತಿನ್ನಬೇಡ, ಚಾಕ್ಲೇಟ್ ತಿನ್ನಬೇಡ ಅಂತ ಹೇಳ್ತಾಳೆ, ಯಾಕೆ ಅಂತ ಕೇಳ್ತೀರಿ. ಟಿ ವಿ ನೋಡಬೇಡ ಅಂತ ಹೇಳ್ತಾರೆ, ಯಾಕೆ ಅಂತ ಕೇಳ್ತೀರಿ. ಸೊ ಅವ್ರು ಬೇಡ ಅಂದಿದ್ದ ಕೆಲಸವನ್ನು ಅವರು ಒಳ್ಳೆಯದಕ್ಕೆ ಹೇಳ್ತಾರೆ ಅನ್ನೋ ನಂಬಿಕೆಯಿಂದ ಅದನ್ನು ಫಾಲೋ ಮಾಡಿದರೆ, ಅಥವಾ ಟೀಚರ್ಸ್ ಹೇಳಿದ್ದನ್ನು ಫಾಲೋ ಮಾಡಿದರೆ, ನೀವು ನಿಜವಾಗ್ಲೂ ಒಳ್ಳೆ ಮಕ್ಕಳಾಗ್ತೀರ. ವಿನಯ್ ಸರ್ ಏನು ಹೇಳಿದ್ರಲ್ವಾ, ಅವರೆಲ್ಲರೂ ಇದನ್ನು ಕೇಳ್ಕೊಂಡೇ ಇಲ್ಲಿ ಬಂದಿರೋದು, ಇವತ್ತು ಗೆಸ್ಟ್ ಆಗಿ ಬಂದಿದ್ದಾರೆ, ಸುಮ್ಮನೆ ಬಂದಿಲ್ಲ. ಅವರಿಗೆ ಆ ಪೇರೆಂಟ್ಸಲ್ಲಿ, ಟೀಚರ್ಸಲ್ಲಿ ನಂಬಿಕೆ ಇದ್ದಿದ್ದರಿಂದ ಅದನ್ನು ಫಾಲೋ ಮಾಡಿದರೆ ಇವತ್ತು ಸ್ಟೇಜ್ ಮೇಲಿದ್ದಾರೆ. ಏನೋ ಚೀಫ್ ಗೆಸ್ಟ್ ಆಗಿ ನಿಮಗೊಂದು 4 ಬುದ್ಧಿ ಮಾತು ಹೇಳಲಿಕ್ಕೆ ಬಂದಿದ್ದಾರೆ. ನೀವು ಅದೇ ಥರ ದೊಡ್ಡವರು ಹೇಳೋದು ನಮ್ಮ ಒಳ್ಳೆಯದಕ್ಕೆ ಅನ್ನೋ ನಂಬಿಕೆಯಿಂದ ಅದನ್ನು ಫಾಲೋ ಮಾಡಿದರೆ ನಿಸ್ಸಂಶಯವಾಗಿ ನೀವು ಸಹ ಸಾಧನೆ ದಾರಿಯಲ್ಲಿ ಮುಂದೆ ಹೋಗ್ತೀರಾ ಅಂತ ಒಂದು ನಾಯಕತ್ವ ಮತ್ತು ಮನೋಧೈರ್ಯ ನಿಮ್ಮಲ್ಲಿ ಮೂಡಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ
ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ನನ್ನ ಎಲ್ಲ ಶಿಕ್ಷಕ ಬಂಧುಗಳಿಗೂ ಮುದ್ದು ಮಕ್ಕಳಿಗೂ ಸಹಕರಿಸಿದ ಪೋಷಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ರಿಪೀಟ್ ಮಾಡ್ತಿರಲ್ಲ? ಒಂದೇ ಒಂದೇ ಜೈ ಭಾರತ್. ರಿಪೀಟ್, ಜೈ ಭಾರತ್. ಧನ್ಯವಾದಗಳು. Meaningful words.